ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಸ್ಯಾಟಲೈಟ್ಸ್. ಸ್ಯಾಟಲೈಟ್ಸ್ ಅಂದ್ರೇನು? ನಾವಿಲ್ಲಿ ಸ್ಯಾಟಲೈಟ್ಸ್ ಅಂತ ಬಂದಾಗ ಎರಡು ಥರದ ಒಂದು ಸ್ಯಾಟಲೈಟ್ಸ್ ಬರ್ತಾವೆ. ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್, ಇನ್ನೊಂದು ನಮಗೇನು ನ್ಯಾಚುರಲ್ ಸ್ಯಾಟಲೈಟ್. ಯಾವ ನಾವು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂತ ಕರಿತೀವಿ ಮತ್ತು ಯಾವ ನಾವು ನ್ಯಾಚುರಲ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ನಮ್ಗೆ ಸ್ಯಾಟಲೈಟ್ಸ್ ಅಂತಂದ್ರೇನು? ಸ್ಯಾಟಲೈಟ್ಸ್ ಆರ್ ದ smaller body. Satellites are smaller body revolving around another ಬಾಡಿ. ಈ ಒಂದು ಬಾಡಿ ಇತ್ತು ಅಂತಂದ್ರೆ, ಸಪೋಸ್ ಇದನ್ನ ಸನ್ ಅಂತ ತಿಳ್ಕೊಳ್ಳೋಣ. ಸನ್ ಸುತ್ತ ಏನಾಗ್ತದೆ ನಮ್ಗೆ ಇನ್ನೊಂದು ಬಾಡಿ ಸ್ಮಾಲರ್. ಸನ್ ಇಸ್ ದ ಬಿಗ್ಗರ್ ಬಾಡಿ, ಅರ್ತ್ ಇಸ್ ದ ಸ್ಮಾಲರ್ ಬಾಡಿ. ಸೊ ಹಂಗ ನಮ್ಗೆ ಸನ್ನಿಗೆ ಅರ್ತ್ ಈಸ್ ಸ್ಯಾಟಲೈಟ್. ಓಕೆ, ಈ ನಾವು ಅರ್ತಿ ತಗೊಂಡಾಗ ಅರ್ಥ ಸುತ್ತಲೊಂದು ಮೂನ್ ರೊಟೇಟ್ ಆಗ್ತಾ ಇರ್ತದೆ, ನಮ್ಗೆ ರಿವಾಲ್ವ್ ಆಗ್ತಾ ಇರ್ತದಲ್ಲ. ಹಂಗ ನಮ್ಗೆ ಇಲ್ಲಿ ಏನ್ರಿದೆ ಮೂನ್ ಈಸ್ ದ ಸ್ಯಾಟಲೈಟ್ ಆಫ್ ಅರ್ತ್. Earth is the satellite of Sun. Moon is satellite of Earth. Earth is the satellite of Sun. A satellite is a smaller body revolving around another body. ಒಂದು ಬಾಡಿ ಇನ್ನೊಂದು ಬಾಡಿ ಸುತ್ತ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? That is called as satellites. ಓಕೆ, ಆಗ ನಮ್ಗೆ ಇಲ್ಲಿ ಈ ಪಾತ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾತ್ಸ್ ಇದೆ. ನಮ್ಗೆ ಯಾವ ಪಾತ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ನಾವು ಫಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಈಗ ಕ್ಲೋಸ್ಡ್ ಪಾತ್. ಇಲ್ಲಿ ನಾವು ಫಸ್ಟ್ ಒನ್ ಇಸ್ ನ್ಯಾಚುರಲ್. ಅದಕ್ಕೆ ಮುಂಚೆ ನಾವು ಡಿಫರೆನ್ಸ್ ಟೈಪ್ಸ್ ಆಫ್ ಸ್ಯಾಟಲೈಟ್ ಅಂತ ತಿಳ್ಕೊಳ್ಳೋಣ. ಇನ್ ಕೇಸ್ ನಮ್ಗೆ ನ್ಯಾಚುರಲ್ ಬಾಡಿ ಇದ್ದು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್ satellites. ಎಕ್ಸಾಂಪಲ್ ಏನು ಹೇಳ್ಬೋದು ನಾವಿಲ್ಲಿ? ಅರ್ತ್, ಮೂನ್. ಆಮೇಲೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂದ್ರೆ ಮ್ಯಾನ್ ಮೇಡ್. satellites. ಎಕ್ಸಾಂಪಲ್ ಅವೇನು ಕೊಡ್ಬೋದ್ರಿ? ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್, ಜಿಯೋ ಸಿಂಕ್ರೋನಸ್ ಇಸ್ ದ ಆರ್ಬಿಟಲ್ ನೇಮ್. ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್, ಆಮೇಲೆ ಟೆಲಿಸ್ಕೋಪ್, ಈ ತರದ ಒಂದು ಅಂದ್ರೆ ಮ್ಯಾನ್ ಮೇಡ್, ಮನುಷ್ಯರು ಸೈಂಟಿಸ್ಟ್ ಪ್ರಿಪೇರ್ ಮಾಡಿ ಅದನ್ನು ಒಂದು ಸ್ಪೇಸ್ ಒಳಗೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂತ ಹೇಳಿ ಕರಿತೀವಿ ನಾವು. ಈಗ ನಾವು ಅದಕ್ಕೂ ಮುಂಚೆ ನಾವು ಆರ್ಬಿಟ್ ಅಂದ್ರೆ ಏನ್ ತಿಳ್ಕೋಬೇಕು? ದ ಕ್ಲೋಸ್ಡ್ ಪಾತ್ ಅಲಾಂಗ್ ವಿಚ್ ಮೂವ್ಸ್ ಆರ್ ಕಾಲ್ಡ್ ಆರ್ಬಿಟ್. ಅಂದ್ರೆ ಆರ್ಬಿಟ್ ಅಂದ್ರೆ ಏನಿಲ್ಲಿ? ಆರ್ಬಿಟ್ ಇಸ್ a closed path along the which satellites are moving around the bodies. Moving around, that is called orbit, and it is a circular closed path. ಯಾವ ತರ ಇರ್ಬೋದು ನಮ್ಗೆ, ಬಟ್ ಏನಾಗ್ತದೆ ನಮ್ಗೆ ಇಲ್ಲಿ ಸರ್ಕ್ಯುಲರ್ ಕ್ಲೋಸ್ಡ್ ಪಾತ್ ಇರ್ತವೆ. ಅದಕ್ಕೆ ನಾವು ಆರ್ಬಿಟ್ ಅಂತೇಳಿ ಕರಿತೀವಿ. ಇದಾದ ತಕ್ಷಣ ಬರೋದು ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಬಿಟ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಬಿಟ್ಸ್ ಬರ್ತವ್ರೆ.
ಒನ್ ಈಸ್ ಫಸ್ಟ್ ಬರೋದು ನಮಗೆ ಆರ್ಬಿಟ್. ಆರ್ಬಿಟ್ ಅಂದ್ರೆ ಏನಂತ ನೋಡಿದೆ ನಾವಿಲ್ಲಿ. ಆರ್ಬಿಟ್ ಅಂದ್ರೆ ಏನು? ಎ ಆರ್ಬಿಟ್, ಇಟ್ ಈಸ್ ಅ ಕ್ಲೋಸ್ಡ್ ಪಾತ್. ಕ್ಲೋಸ್ಡ್ ಪಾತಿಗೆ ನಾವೇನಂತ ಕರಿತೀವಿ? ಆರ್ಬಿಟ್. ಯಾವುದು ಪ್ಲಾನೆಟ್ಸ್ ಆರ್ ಅರೌಂಡ್, ಪ್ಲಾನೆಟ್ಸ್ ರೊಟೇಟ್ ಆಗ್ತಿರ್ಬೋದು ಅದ್ರೊಳಗೆ, ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ರೊಟೇಟ್ ಆಗ್ತಾ ಇರ್ಬೋದು. ನೆಕ್ಸ್ಟ್ ಬರೋದು ನಮಗೆ ಅಪೇಲಿಯನ್ ಅಂತೇಳಿ. ಅಪೇಲಿಯನ್. ಅಪೇಲಿಯನ್ ಅಂತಂದ್ರೆ ಇಟ್ ಈಸ್ ದ ಲಾರ್ಜೆಸ್ಟ್ ಡಿಸ್ಟೆನ್ಸ್ ಆಫ್ ದ ಪ್ಲಾನೆಟ್ ಫ್ರಮ್ ದ ಸನ್. ಇಟ್ ಈಸ್ ದ largest distance of a sun, distance of a planet, sorry, distance of planets from the sun, about which it revolves, about which it revolves. ಅಂದ್ರೆ ಇಟ್ ಈಸ್ ದ ಲಾರ್ಜೆಸ್ಟ್. ಈ ನಮಗೆ ಸನ್ ಇದಾನಂತಂದ್ರೆ ಲಾರ್ಜೆಸ್ಟ್ ಡಿಸ್ಟೆನ್ಸ್ ಒಳಗೆ ಒಂದು ಪ್ಲಾನೆಟ್ ಮೂವ್ ಆಗ್ತಾ ಇತ್ತು ಅಂದ್ರೆ ಇಟ್ ಈಸ್ ಏನಂತ ಕರಿತೀವಿ? ಲಾರ್ಜೆಸ್ಟ್ ಡಿಸ್ಟೆನ್ಸ್ ನಾವು ಅಪೇಲಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮ್ಗೆ ಪೆರಿಲಿಯನ್. ಪೆರಿಲಿಯನ್. ಇದು ಅಪೇಲಿಯನ್ ಅಂದ್ರೆ ಲಾರ್ಜೆಸ್ಟ್ ಡಿಸ್ಟೆನ್ಸ್ ಆಯ್ತು. ಇದು ಇಟ್ ಈಸ್ ಅ ಸ್ಮಾಲೆಸ್ಟ್ ಡಿಸ್ಟೆನ್ಸ್, ಜಸ್ಟ್ ಅಪೋಸಿಟ್. ಇಟ್ ಈಸ್ ಅ smallest distance of planets from sun. ಅಂದ್ರೆ ಈ ಒಂದು ರೀಸನ್ ಒಳಗೆ ನಮ್ಗೆ ಏನಾಗ್ತದೆ? ಅದು ಪೆರಿಲಿಯನ್ ಅಂದ್ರೆ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಒಳಗಿದೆ ಸನ್. ಪೆರಿಲಿಯನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮ್ಗೆ ಅಪೋಸಿ ಅಂಡ್ ಪೆರೋಸಿ ಅಂತೇಳಿ. ಸಿ ಡಿ is ಅಪೋಸಿ. ಅಪೋಸಿ ಅಂತಂದ್ರೆ ಇಟ್ ಈಸ್ ದ ಲಾರ್ಜೆಸ್ಟ್ ಡಿಸ್ಟೆನ್ಸ್ ಆಫ್ ದ ಸ್ಯಾಟಲೈಟ್. Largest distance of satellite from planet about which revolves. Next ಬರೋದು ನಿಮಗೆ ಪೆರಿಜಿ. This is also, it is the smallest distance. It is the smallest distance. It is the smallest distance of satellite from planet about which revolves. ಈ ನಾವಿಲ್ಲೊಂದು ಇನ್ ಕೇಸ್ ನಾವು ಸನ್ ಅನ್ನು ಡ್ರಾ ಮಾಡೋಣ. ನಮ್ಗೆ ಇಲ್ಲಿ ಸನ್ ಇದೆ ಅಂತ ಅಂದಾಗ ಇದರ ಸುತ್ತ ಏನಾಗ್ತದೆ ರೀ? ಸ್ಯಾಟಲೈಟ್ ಆಗ್ತಾ ಇರ್ತಾನೆ. ಓಕೆ, ಇದು ನಾವು ಅರ್ತ್ ಆರ್ಬಿಟ್. ಅರ್ತ್ ಪ್ಲಾನೆಟ್ ಇಲ್ಲಿದೆ ನಮಗೆ. ಇಟ್ ಈಸ್ ದ ಲಾಂಗೆಸ್ಟ್ ಡಿಸ್ಟೆನ್ಸ್ from the sun. It is the shortest distance from the sun. ಈ ನಾವು ಲಾಂಗೆಸ್ಟ್ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವಿಲ್ಲಿ? ಅಪೋಸಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸನ್. ಸಪೋಸ್ ನಮ್ಗೆ ಆ ಪ್ಲಾನೆಟ್ ಅರ್ತ್ ಇಲ್ಲಿ ಇತ್ತು ಅಂದ್ರೆ ಅರ್ತ್ ಈ ಪೊಸಿಷನ್ಗೆ ಇದ್ದಾಗ ನಾವೆಂತ ಕರಿತೀವಿ? ಅಪೋಸಿ ಪಾಯಿಂಟ್ ಒಳಗೆ ಕರಿತೀವಿ. ಈ ನಿಯರೆಸ್ಟ್ ಒಳಗೆ ಅರ್ತ್ ಇತ್ತು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪೆರಿಜಿ. ಪೆರಿಜಿ ಪಾಯಿಂಟ್, ಅಪೋಸಿ ಪಾಯಿಂಟ್. ಇದನ್ನ 4 ಸೀಸನ್ ಡಿವೈಡ್ ಮಾಡೋದು. ಈ ಬೇಸ್ ಮೇಲೆ ನಾವು 4 ಸೀಸನ್ಸ್ ಡಿಸೈಡ್ ಮಾಡ್ತೀವಿ. ಈ ನೆಕ್ಸ್ಟ್ ಬರೋದು ನಮಗೆ ಪೀರಿಯಡ್.
period. It is a time period. Time period adana it is the time taken by the it is a time taken by the satellite or planet for one complete one complete revolution and revolution of an revolution in orbit. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಮ್ಗೆ ಅರ್ಥ ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಬರಕ್ಕೆ ಏನು ಟೈಮ್ ತಗೊಂತ ದಟ್ ಈಸ್ ಕಾಲ್ಡ್ ಆಸ್ ದ ಟೈಮ್ ಪೀರಿಯಡ್. ಓಕೆ, ಇದಿಷ್ಟು ನಮ್ಗೆ ಅಬೌಟ್ ದ ಸ್ಯಾಟಲೈಟ್ಸ್ ಅಂತಂದ ಇಲ್ಲಿ ಕಲ್ತದ್ದು ಏನು ಕಲ್ತೀನಿ ಅಬೌಟ್ ದ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂಡ್ ನ್ಯಾಚುರಲ್ ಸ್ಯಾಟಲೈಟ್ ಅಂದ್ರೆ ಯಾವು ಮತ್ತು ಅದಕ್ಕೆ ಎಕ್ಸಾಂಪಲ್, ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂದ್ರೆ ಯಾವು ಮತ್ತು ಅದಕ್ಕೆ ಎಕ್ಸಾಂಪಲ್ ನೋಡಿದ್ವಿ. ಇದ್ರ ಜೊತೆಗೆ ನಾವು ಕಲ್ತಿದ್ದೇನ್ರಿ ಆರ್ಬಿಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಬಿಟ್ಸ್, ಯಾವ ತರ ಆರ್ಬಿಟ್ ಒಳಗಡೆ ಯಾವ ಪಾಯಿಂಟ್ ನಾವು ಏನಂತೇಳಿ ಕರಿತೀವಿ ಅನ್ನೋದನ್ನ ಡಿಸ್ಕಷನ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.